ಕಲ್ಲು ಗಣಿಗಾರಿಕೆಗಾಗಿ ಬಡವರ ಭೂಮಿ ಮೇಲೆ ಕಣ್ಣು, ಕ್ವಾರಿಗಾಗಿ ದೇಗುಲವನ್ನು ಬಿಡದ ಬಲಾಢ್ಯರು. ಗಣಿಗಾರಿಕೆಗೆ ಅಡ್ಡಿ ಅಂತ ದೇಗುಲ ಧ್ವಂಸಕ್ಕೆ ಪ್ಲಾನ್ ಮಾಡಿದ್ದಾರೆ. ಕಲ್ಲು ಗಣಿಗಾರಿಕೆಗಾಗಿ ಬಡವರ ಭೂಮಿ ಮೇಲೆ ಕಣ್ಣು ಹಾಕಿದ್ದಾರೆ. ಕ್ವಾರಿಗಾಗಿ ದೇಗುಲವನ್ನು ಕೂಡ ಬಿಡ್ತಾ ಇಲ್ಲ ಬಲಾಢ್ಯರು. ಗಣಿಗಾರಿಕೆಗೆ ಅಡ್ಡಿ ಅಂತ ದೇಗುಲ ಧ್ವಂಸ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ದೇವನಹಳ್ಳಿ ತಾಲೂಕಿನ ಬ್ಯಾಡರಹಳ್ಳಿ ಸರ್ವೆ ನಂಬರ್ 18ರಲ್ಲಿ ಈ ತಯಾರಿಯನ್ನ ಮಾಡಿಕೊಂಡಿರೋದು. ಕಲ್ಲು ಗಣಿಗಾರಿಕೆ ವಿರೋಧಿಸಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಭೂಮಿ ದೇಗುಲ ಉಳಿಸಬೇಕು ಅನ್ನೋದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ದೇವನಹಳ್ಳಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಕೂತಿದ್ದಾರೆ. ಈಗ ಇದು ಸರ್ವೆ ನಂಬರ್ನಲ್ಲೇ ಆಶ್ರಯ ಯೋಜನೆ ಸೈಟ್, ಇದೇ ಸರ್ವೆ ನಂಬರ್ನಲ್ಲೇ ಮಂಜೂರಾಗಿರೋದು. ಸೈಟ್ ಕೊಟ್ಟಿರೋ ಜಾಗದಲ್ಲಿ ಕಲ್ಲು ಕ್ವಾರಿ. ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ದನ ಕುರಿ ದೇವ್ರು ಮಾಡ್ತೀರಿ, ಆದ್ರೂ ಅರಿ ಮಾಡ್ತೀರಿ. ನಮ್ ಕೊಲ್ಕೋಗ ದಾರಿಕೆ ಅದೇ ಬಂಡೆ. ಆಮೇಲಿಂದ ಇವಾಗ ನಾವು ದೇವಸ್ಥಾನ ಪೂಜೆ ಮಾಡೋದ್ಕ ಅವಕಾಶ ಇಲ್ದಿದ್ಕ ಕುರಿ ದನಗಳ್ಕ ಮೇಕಳ್ಕ ಮರಿ ಕಡ್ದು 10 ಜನಕ್ಕೆ ಅನ್ನ ಹಾಕಿ ಮಾಡೋದಕ್ಕ ನಾವು 100 ವರ್ಷದಿಂದ ಮಾಡ್ತಾ ಇದ್ದೀರಿ. ಏನಂದ್ರೆ ಒಂದ್ ಅವಕಾಶ ಇಲ್ಲ, ಒಂದ್ ದೇವಸ್ಥಾನ ನಾವೇ ಕಟ್ಟಿದ್ದೀರಿ. ರಾತ್ರಿ ಏನ್ ಕಟ್ಟಿಲ್ಲ. ಊರ್ ಜನ ಎಲ್ಲ ಸೇರಿ ನಾವು ಕುರಿ ದನ ಮೇಸರೆಲ್ಲ ಸೇರಿ ನಾವು ದೇವಸ್ಥಾನ ಕಟ್ಟಿದ್ರಿ. ಇವಾಗ ದೇವಸ್ಥಾನ ಇರ್ಕುಡ್ದು ಬಂಡೆ ತಗ ಬರ್ಕುಡ್ದು ಅಂತ ಕಾನೂನು ಮಾಡಿದಾಗ ನಾವ್ ಯಾವ ಕಾಲಕ್ಕೂ ನಮ್ ಪ್ರಾಣ ಹೋದ್ರು ನಾವ್ ಬಂಡೆ ಬಿಡೋದು ಇಲ್ಲ, ದೇವಸ್ಥಾನ ಕಿಳ್ಸೋದು ಇಲ್ಲ. ಸರ್ ದನ ಕುರಿ ದೇವ್ರು ಮಾಡ್ತೀರಿ, ಆದ್ರೂ ಅರಿ 68 ವರ್ಷ ಆಗಿದೆ. ನಾವು ಚಿಕ್ಕ ಹುಡುಗರಾಗಿಂದ ಅಲ್ಲಿ ಸಿಕ್ಕದೊಂದ್ ದೇವಸ್ಥಾನ ಕಟ್ಟಿದ್ರಿ. ಅವತ್ತಿನಿಂದ ನಾವು ಕುರಿ ದೇವ್ರ ಮಾಡ್ಕೊಂಡೇ ಬಂದ್ರೆ ಈ ಸಿಕ್ಕ ದೇವಸ್ಥಾನ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ದೊಡ್ಡ ದೇವಸ್ಥಾನ ಕಟ್ಕೊಂಡಿದ್ದೀರಿ. ಅದ್ರ ಮ್ಯಾಗ ದುಡ್ಡು ತಕೊಂಡಿವ್ರು. ಬ್ಯಾಡರಹಳ್ಳಿ ಸರ್ವೆ ನಂಬರ್ 18ರಲ್ಲಿ ಸರ್ಕಾರಿ ಗೋಮಾಳ ಜಾಗ ಆಗಿದ್ದು ಅದು ಕಣದ ಜಾಗ ಆಗಿರ್ತದೆ. ಮತ್ತೆ ಅದ್ರ ಪಕ್ಕದಲ್ಲಿ 5 ಎಕರೆ 23 ಗುಂಟೆ ನಮ್ದು ಆಶ್ರಯ ಕಂಪನಿನಲ್ಲಿ ಮಂಜೂರಾಗಿ ನಮ್ ಜನಗಳಿಗೆಲ್ಲ ಹಕ್ಕುಪತ್ರ ಕೊಟ್ಟಿರ್ತಾರೆ. ಆ ಜಾಗದಲ್ಲಿ ಯಾರೋ ಬಲಾಢ್ಯರಿಗೆ ಆ ಬಂಡೆನ ಗ್ರಾಂಟ್ ಮಾಡಕ ನಮ್ಗೆಲ್ಲ 2 ಎಕರೆ 20 ಗುಂಟೆ ಪ್ರಪೋಸಲ್ ಕಳ್ಸಿದ್ದಾರೆ. ನಾವು 2024 ಜನವರಿ ತಿಂಗಳಲ್ಲಿ ಅದಕ್ಕ ಮೈಟ್ಸಾಳ್ ಜುಲೈಯಲ್ಲಿ ತಾಲೂಕ್ ಆಫೀಸ್ ಅಲ್ಲಿ, ಡಿಸಿ ಆಫೀಸ್ ಅಲ್ಲಿ ಮತ್ತೆ ಎಲ್ಲಾ ಕಡೆ ನಾವು ಅಧಿಕಾರಿಗಳನ್ನ ಭೇಟಿ ಮಾಡಿ ಊರ್ ಗ್ರಾಮಸ್ಥರೆಲ್ಲ ಒಂದು 200 ಜನ ಹೋಗಿ ಅದು ಮಾಡಬಾರ್ದು, ನಮ್ ಜನಗಳಿಗೆ ತೊಂದರೆ ಆಗ್ತದೆ. ಪಕ್ಕದಲ್ಲಿ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಹೇಶ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಏನು ಘಟನೆ ಇದು? ಪಾಪ ದೇಗುಲಗಳನ್ನು ಕೂಡ ಬಿಡಲ್ಲ ಅಂತ ಹೇಳ್ತಾ ಇದ್ದಾರಂತೆ ಬಲಾಢ್ಯರು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಅನಾದಿ ಕಾಲದಿಂದಲೂ ಕಾಟೇರಮ್ಮ ದೇಗುಲಕ್ಕೆ ಚಿಕ್ಕದಾಗಿದ್ದಂತ ದೇಗುಲಕ್ಕೆ ಪೂಜೆ ಮಾಡಿಸ್ಕೊಂಡು ಅಲ್ಲಿನ ಸ್ಥಳೀಯವಾಗಿ ಏನು ಜಾನುವಾರುಗಳಿಗೆ ರೋಗ ರುಜಿನಗಳು ಬಂದ್ರೆ ನಮ್ಮ ಕಡೆ ಪ್ರತೀತಿ ಇದೆ. ಏನೇ ಒಂದು ಸಮಸ್ಯೆ ಆದ್ರೂ ಒಂದು ದೇವರ ಹತ್ರ ಮೊರೆ ಹೋಗಿ ಅಲ್ಲಿ ಬಲಿಯನ್ನ ಕೊಟ್ಟು ಒಂದು ಬಂಡೆ ಹತ್ರ ಹೋಗಿ ಅದನ್ನೆಲ್ಲ ಸಿಂಪಡಿಸಿ ಆ ದೇವ್ರು ಒಳ್ಳೇದ್ ಮಾಡ್ತಾರೆ ಅನ್ನೋ ಒಂದು ಸಂಪ್ರದಾಯ ಇದೆ. ಆ ನಿಟ್ಟಿನಲ್ಲಿ ಈಗ ಬಂಡೆ ಮೇಲೆ ಒಂದು ಕಾಟೇರಮ್ಮ ದೇವಸ್ಥಾನ ಕಟ್ಕೊಂಡಿದ್ದಾರೆ. ಈಗ ಬಲಾಢ್ಯರಿಗೆ ಏನು ಆಡಳಿತ, ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಎಲ್ಲ ಕೂಡ ಈಗ ಬೇರೆ ಬಲಾಢ್ಯರಿಗೆ ಈಗ ಏನು ಆ ಬಂಡೆ ಜಾಗ ಏನಿದೆ, ಆ ಬಂಡೆ ಜಾಗದಲ್ಲಿ ಇರುವಂತ ಏನು ದೇಗುಲ ಏನಿದೆ ಇದನ್ನ ಡೆಮಾಲಿಷನ್ ಮಾಡಿ ಬಲಾಢ್ಯರಿಗೆ ಅಲ್ಲಿ ಕಲ್ಲು ಗಣಿಗಾರಿಕೆ ಮಾಡಿಕೊಡ್ಲಿಕ್ಕೆ ಎಲ್ಲ ರೀತಿಯಾದಂತ ತರಾತುರಿಯಲ್ಲಿ ಎಲ್ಲ ರೀತಿಯಾದಂತ ಅರ್ಜಿಗಳನ್ನ ಸಲ್ಲಿಸ್ಕೊಂಡು ಈಗ ಕೊನೆ ಮಟ್ಟದಲ್ಲಿ ಅನುಮತಿಯನ್ನ ಪಡೆಯುವ ಮಟ್ಟಕ್ಕೆ ಹೋಗಿರುವಂತದ್ದು. ಈ ನಿಟ್ಟಿನಲ್ಲಿ ಅಲ್ಲಿ ಅಡ್ಡಿಯಾಗಿರುವಂತಹ ಕಾಟೇರಮ್ಮ ದೇಗುಲಗಳನ್ನ ತೆರವು ಮಾಡಿಸ್ಲಿಕ್ಕೆ ಈಗ ಏನು ಅರ್ಜಿ ಕೋರಿ ಯಾರು ಅನುಮತಿ ಪಡೆದಿದ್ದಾರೆ ಅವರು ತಹಶೀಲ್ದಾರ್ ಅವರಿಗೆ ಈಗ ಏನು ದೇವಾಲಯವನ್ನ ತೆರವು ಮಾಡಿಕೊಡ್ಲಿಕ್ಕೆ ಅನುವು ಮಾಡಿಕೊಡಿ ಅಂತ ಅವಕಾಶ ಕೋರಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಸಮಸ್ಯೆಗೆ ಈಡಾಗಿರುವಂತಹ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ, ಇದು ಮೂಲತಃ ಗೋಮಾಳ ಜಮೀನು ಆಗಿರೋದ್ರಿಂದ ಪಕ್ಕದಲ್ಲೇ ಏನು ಜನತಾ ಸೈಟ್ ಅಂದ್ರೆ ಆಶ್ರಯ ಯೋಜನೆಯಲ್ಲಿ ಸಾಕಷ್ಟು ಜನರಿಗೆ ಸೈಟು ಮಂಜೂರಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬಂಡೆಯನ್ನ ಕೊರಿಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ಇಲ್ಲಿ ಮನೆ ಕಟ್ಕೊಳ್ಳಕ್ಕೆ ಆಗೋದಿಲ್ಲ, ಮತ್ತೆ ಸಮಸ್ಯೆಗಳಾಗ್ತಿದೆ. ಇದ್ರ ಸುತ್ತಮುತ್ತ ಅನೇಕ ಜನರು ಏನು ಕೃಷಿ ಚಟುವಟಿಕೆ ಅಂದ್ರೆ ರಾಗಿ ಬೆಳೆಯುವಂತದ್ದು ಮತ್ತೆ ಕಣವನ್ನ ಹದ ಮಾಡ್ಕೊಡುವಂತ ಎಲ್ಲ ಕೆಲಸಗಳು ಮಾಡ್ಕೊಂತಿದ್ದಾರೆ. ಈಗಲೂ ಸಹ ವಾಸ್ತವ ಪರಿಸ್ಥಿತಿಯಲ್ಲಿ ಅದೇ ರೀತಿಯಲ್ಲೂ ಸಹ ಇದೆ. ಈ ನಿಟ್ಟಿನಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಜೀವನ ಹಾಳಾಗುತ್ತೆ, ಮತ್ತೆ ವ್ಯವಸಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಬರುವಂತ ಧೂಳೇನಿದೆ ಅದನ್ನ ನಮ್ಮನ್ನ ಆವರಿಸಿ ಈಗಾಗಲೇ ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಏನು ವಯೋವೃದ್ಧರು ಮತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಏನು ಕೆಮ್ಮು ಬರುವಂತದ್ದು ಮತ್ತೆ ಅವರನ್ನ ಹಾಸ್ಪಿಟಲ್ಗೆ ತೋರಿಸುವಂತದ್ದು ಹಿರಿಯ ನಾಗರಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ.
ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ಬಾರದಂತೇಳಿ ಅಲ್ಲಿನ ಗ್ರಾಮಸ್ಥರು ಸಾಕಷ್ಟು ಆಗ್ರಹ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಕಲ್ಲು ಕ್ವಾರಿ ಗಣಿಗಾರಿಕೆಗೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನ ಈ ಕೂಡಲೇ ಹಿಂಪಡೆದು ನಮ್ಮ ಸಾಮಾನ್ಯ ಸಹಜ ಸ್ಥಿತಿ ಜೀವನ ನಡೆಸ್ಕೊಡ್ಲಿಕ್ಕೆ ಏನು ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು ದಾರಿ ಮಾಡ್ಕೊಡ್ಬೇಕಂತೇಳಿ ಈಗ ಗ್ರಾಮಸ್ಥರು ಮಹೇಶ್ ಹಿಡಿದಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.